ಹಳೆ ಗಿಡದಂತೆ ಕಾಣ್ತಾ ಇರುವಂತಹ ಈ ಸೊಪ್ಪನ್ನು ಕೊಮ್ಮೆ ಸೊಪ್ಪು ಅಂತ ಕರಿತೀವಿ ನಮ್ಮ ಹಳ್ಳಿ ಕಡೆ. ನಿಮ್ಮ ಹಳ್ಳಿ ಕಡೆ ಏನಂತ ಕರಿತೀರೋ ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಈ ಸೊಪ್ಪನ್ನು ಸಂಸ್ಕೃತದಲ್ಲಿ ಪುನರ್ನವ ಸೊಪ್ಪು ಅಂತ ಕರೀತಾರೆ. ಒಟ್ಟಾರೆ ಹೇಳಬೇಕು ಅಂದರೆ ಹೆಸರೇ ಹೇಳುವಂತೆ ಇಡೀ ದೇಹಕ್ಕೆ ಪುನರ್ಚೇತನವನ್ನು ನೀಡುವಂತಹ ಒಂದು ಅದ್ಭುತ ಔಷಧೀಯ ಗುಣವನ್ನು ಹೊಂದಿರುವಂತಹ ಈ ಪುನರ್ನವ ಸೊಪ್ಪು ಅಮೂಲ್ಯ ರತ್ನ ಅಂತಲೇ ಹೇಳ್ಬೋದು. ಆಹಾರವಾಗಿಯೂ ಸೈ, ಹಾಗೆಯೇ ಔಷಧಿಯ ಒಂದು ಗುಣಕ್ಕೂ ಸೈ. ಈ ಒಂದು ಪುನರ್ನವ ಸೊಪ್ಪು ಚಟ್ನಿ ಮಾಡೋದಂತೂ ತುಂಬ ಅದ್ಭುತ ರುಚಿಯನ್ನು ಕೊಡುತ್ತೆ. ಹಳ್ಳಿ ಹೆಣ್ಮಕ್ಳಂತೂ ತುಂಬ ಅದ್ಭುತ ರುಚಿಯಾದಂತಹ ಈ ಸೊಪ್ಪಿನ ಚಟ್ನಿ ಮಾಡ್ತಾರೆ, ಪಲ್ಯ ಮಾಡ್ತಾರೆ, ತುಂಬ ರುಚಿಯಾಗಿರುತ್ತೆ. ಇವತ್ತು ಈಸಿಯಾಗಿ ಚಟ್ನಿ ಎಲ್ಲ ಮಾಡಿ ತಿನ್ನೋಷ್ಟು ಪೇಷನ್ಸ್ ಇಲ್ಲ ಅನ್ನೋರಿಗೆ ಈಸಿಯಾಗಿ ಯಾವ ರೀತಿ ಒಂದು ತಾಜಾ ಎಲೆಗಳನ್ನು ತೊಗೊಂಬಂದು ಜ್ಯೂಸ್ ಮಾಡಿ ಸೇವನೆ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಈಗಾಗಲೇ ಮಿಕ್ಸಿ ಜಾರಿಗೆ ಪುನರ್ನವ ಸೊಪ್ಪನ್ನು ತೊಳೆದು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನೋಡಿ, ಇದು ಹುಳಿ ಸೊಪ್ಪು ಅಂತ ಏನು ಕರಿತೀರಿ, ಪುಳ್ಳಂಪುರ್ಚಿ ಸೊಪ್ಪು ಅಂತೆಲ್ಲ ಕರಿತೀವಿ. ಈ ನಿಂಬೆ ಹಣ್ಣಿನ ಬದಲಿಗೆ ಈ ಹುಳಿ ಸೊಪ್ಪನ್ನು ಸ್ವಲ್ಪ ಪ್ರಮಾಣದಲ್ಲಿ ಸೇರಿಸ್ಕೊತಾ ಇದ್ದೀನಿ. ಈಗ ಇದಕ್ಕೇನೆ ಸ್ವಲ್ಪ ಒಂದು ಚಿಕ್ಕ ಗ್ಲಾಸಲ್ಲಿ ನೀರನ್ನು ಹಾಕ್ತಾ ಇದ್ದೀನಿ. ನೋಡಿ, ಇಷ್ಟೇ ನೀರನ್ನೇ ಹಾಕ್ತಾ ಇರೋದು ನಾನು, ಮತ್ತೆ ನೀರೇನು ಸೇರಿಸೋದಿಲ್ಲ. ನೋಡಿ, ರುಬ್ಕೊಂಡಿದ್ದೀನಿ. ಈಗ ಇದನ್ನು ಸೋಸ್ಕೊಂಬಿಡೋಣ. ನೋಡಿ, ತುಂಬ ಗ್ರೀನ್ ಆಗಿದೆ. ಇದು ಏನು ಗೊತ್ತಾ, ಈ ಜ್ಯೂಸನ್ನು ಮಾಡಿ ಸೇವನೆ ಮಾಡೋದ್ರಿಂದ ನಮ್ಮ ರಕ್ತಹೀನತೆ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ, ನಮ್ಮ ಇಡೀ ದೇಹವನ್ನು ಪುನಶ್ಚೇತನಗೊಳಿಸುತ್ತೆ, ಅಂದರೆ ನಮ್ಮ ಒಂದು ಯೌವನವನ್ನು ವಾಪಸ್ ತರುತ್ತೆ ಅನ್ನುವಂತಹ ಒಂದು ಹಿರಿಯರ ನಂಬಿಕೆ ಇದು. ನೋಡಿ, ಈಗ ಸುಮಾರು ಇದು 100 ml ನಷ್ಟಿದೆ ಈ ಒಂದು ತಾಜಾ ಜ್ಯೂಸು. ಇದಕ್ಕೆ ಈಗ ನಾನು ಸುಮಾರು ಒಂದು 2 ಟೇಬಲ್ ಸ್ಪೂನ್ನಷ್ಟು ನಾನು ಜೇನುತುಪ್ಪವನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ಜೋನಿ ಬೆಲ್ಲ ಏನಾದರೂ ಮನೆಯಲ್ಲಿದ್ದರೆ ಬೆಲ್ಲ ಅಥವಾ ಸಕ್ಕರೆಯನ್ನು ಸೇರಿಸ್ಕೊಬೋದು. ನನಗೇನು ಬೇಡ, ಅವಶ್ಯಕತೆ ಇಲ್ಲ ಅಂತೇಳಿ ನಾನು 2 ಟೇಬಲ್ ಸ್ಪೂನ್ನಷ್ಟು ನಾನು ಜೇನುತುಪ್ಪವನ್ನು ಸೇರಿಸ್ಕೊತಾ ಇದ್ದೀನಿ. ಸೊ ತುಂಬ ಅದ್ಭುತ ರುಚಿ ಕೊಡುತ್ತೆ, ಹುಳಿ ಹುಳಿಯಾಗಿರುತ್ತೆ. ಆ ಜೇನಿನ ಒಂದು ಸ್ವಾದ ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಕುಡೀರಿ. ಈ ಒಂದು ರಕ್ತಹೀನತೆಯನ್ನು ನಿವಾರಣೆ ಮಾಡುತ್ತೆ. ವಾರದಲ್ಲಿ ಒಂದ್ಸಲಿ ಆದರೂ ಈ ಒಂದು ತಾಜಾ ಎಲೆಗಳನ್ನು ತೊಗೊಂಬಂದು ಹಸಿಯಾದ ಜ್ಯೂಸನ್ನು ಮಾಡಿ ಸೇವನೆ ಮಾಡೋದ್ರಿಂದ ಪ್ರತಿಯೊಂದು ಕಾಯಿಲೆಗೂ ಕೂಡ ಇದು ರಾಮಬಾಣ ಅಂತಲೇ ಹೇಳ್ಬೋದು. ನೋಡಿ, ಈ ಗಿಡವನ್ನು ಕರಿ ಉತ್ರಾಣಿ ಗಿಡ ಅಂತ ಕರಿತೀವಿ. ನಿಮ್ಮ ಹಳ್ಳಿ ಕಡೆ ಏನಂತ ಕರಿತೀರೋ ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಈ ಕರಿ ಉತ್ರಾಣಿ ಗಿಡ ಆಯುರ್ವೇದದಲ್ಲಿ ಅತ್ಯಂತ ಪ್ರಸಿದ್ಧವಾದ ಹಾಗೆಯೇ ಅತ್ಯದ್ಭುತವಾದ ಔಷಧೀಯ ಗುಣಗಳನ್ನು ಹೊಂದಿರುವಂತಹ ಒಂದು ಸಸ್ಯ ಇದು. ಸಂಸ್ಕೃತದಲ್ಲಿ ಇದನ್ನು ಅಪಮಾರ್ಗ ಅಂತಲೂ ಕೂಡ ಕರೀತಾರೆ. ಸಾಮಾನ್ಯವಾಗಿ ಉತ್ರಾಣಿ ಗಿಡಕ್ಕಿಂತ ಕರಿ ಉತ್ರಾಣಿ ಗಿಡ ಹೆಚ್ಚು ಅಪರೂಪ ಹಾಗೂ ಶಕ್ತಿಶಾಲಿ ಎಂದು ನಮ್ಮ ಒಂದು ಆಯುರ್ವೇದದಲ್ಲಿ ನಂಬಲಾಗಿದೆ. ಹಾಗೆಯೇ ಈ ಉತ್ರಾಣಿ ಗಿಡದ ಒಂದು ಪ್ರಮುಖ ಔಷಧೀಯ ಗುಣಗಳನ್ನು ನೋಡೋದಾದರೆ ವಿಶೇಷವಾಗಿ ಮೂಲವ್ಯಾಧಿಯನ್ನು ನಿವಾರಣೆ ಮಾಡುತ್ತೆ. ಅಂದರೆ ಪೈಲ್ಸ್ ಸಮಸ್ಯೆ ಎಂಥದ್ದೇ ಇರಲಿ, ಆ ಒಂದು ಪೈಲ್ಸ್ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ. ಈ ಕರಿ ಉತ್ರಾಣಿಯ ಒಂದು ಎಲೆಗಳನ್ನು ಆಹಾರದಲ್ಲಿ ಬಳಸೋದ್ರಿಂದ ಅಥವಾ ಇದರ ರಸ ಸೇವಿಸೋದ್ರಿಂದ ಮಲಬದ್ಧತೆ ಹಾಗೆಯೇ ಮೂಲವ್ಯಾಧಿ ಸಮಸ್ಯೆಗಳು ಬೇಗನೆ ಗುಣ ಆಗುತ್ತೆ. ನೀವು ಆಹಾರದಲ್ಲಿ ಅಲ್ಲದೇ ಹಾಗೆಯೇ ತಾಜಾ ಎಲೆಗಳನ್ನು ನೋಡಿ, ಸುಮಾರು ಒಂದು 4ರಿಂದ 5 ಕೊಡಿಯಷ್ಟು ಈ ಎಲೆಯ ಒಂದು ಎಲೆಗಳನ್ನು ಹಾಗೆ ಕೂಡ ಜಗದು ಕೂಡ ನೀವು ತಿನ್ಬೋದು. ಸ್ವಲ್ಪ ಮಟ್ಟಿಗೆ ಕಹಿ ಇರುತ್ತೆ ಅಷ್ಟೇ, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ಆದಷ್ಟು ಬೇಗ ಈ ಪೈಲ್ಸ್ ಸಮಸ್ಯೆಯಿಂದ ನಿವಾರಣೆಯನ್ನು ಹೊಂದ್ಬೋದು ನೀವು. ಪೈಲ್ಸ್ ಸಮಸ್ಯೆಗೆ ಮಾತ್ರ ಅಷ್ಟೇ ಅಲ್ಲ, ಈ ಒಂದು ಹಲ್ಲಿನ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ ಈ ಒಂದು ಕರಿ ಉತ್ರಾಣಿ ಗಿಡ. ಈ ಗಿಡದ ಕಡ್ಡಿ ಅಥವಾ ಬೇರಿನಿಂದ ಹಲ್ಲುಜ್ಜೋದ್ರಿಂದ ಹಲ್ಲು ನೋವು, ಒಸಡುಗಳಿಂದ ಸೋರುವಂತಹ ರಕ್ತ ಹಾಗೆಯೇ ಬಾಯಿಯ ದುರ್ವಾಸನೆ ಕೂಡ ದೂರ ಆಗುತ್ತೆ, ಹಲ್ಲುಗಳು ಗಟ್ಟಿಯಾಗುತ್ತೆ. ಹಾಗೆಯೇ ನಮ್ಮ ಒಂದು ಜೀರ್ಣಕ್ರಿಯೆಯನ್ನು ಸುಧಾರಣೆ ಮಾಡುತ್ತೆ. ಜೀರ್ಣಶಕ್ತಿ ಕಡಿಮೆ ಇರುವಂಥವರು ಹಾಗೆಯೇ ಹೊಟ್ಟೆಯುಬ್ಬರ, ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲ್ತಾ ಇರುವಂಥವರು ಕರಿ ಉತ್ರಾಣಿ ಗಿಡದ ತಾಜಾ ಎಲೆಗಳನ್ನು ತೊಗೊಂಬಂದು ಎಲೆಗಳನ್ನು ಚೆನ್ನಾಗಿ ತೊಳೆದು ರಸವನ್ನು ತೆಗೆದು ಇದಕ್ಕೆ ಸುಮಾರು ಒಂದು 100 ಗ್ರಾಮಷ್ಟು ರಸವನ್ನು ತೆಗೆದ್ರೆ
ಆ ಒಂದು 100 ಗ್ರಾಂ ರಸಕ್ಕೆ ಸುಮಾರು 3-4 ಚಮಚದಷ್ಟು ಜೇನುತುಪ್ಪವನ್ನು ಸೇರಿಸಿ ಕೂಡ ನೀವು ಸೇವನೆ ಮಾಡ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ಇದಷ್ಟೇ ಅಲ್ಲ, ಈ ಕರಿ ಉತ್ರಾಣಿ ಗಿಡ ಕಿಡ್ನಿಯಲ್ಲಿರುವಂತಹ ಕಲ್ಲುಗಳನ್ನು ಕೂಡ ಕರಗಿಸುತ್ತೆ. ಈ ಕರಿ ಉತ್ರಾಣಿ ಗಿಡದ ಕಷಾಯವನ್ನು ಕುಡಿಯೋದ್ರಿಂದ ಮೂತ್ರಪಿಂಡದಲ್ಲಿರುವ ಕಲ್ಲುಗಳು ಕರಗಿ ಮೂತ್ರದ ಸೋಂಕು ಹಾಗೆಯೇ ಯೂರಿನ್ ಇನ್ಸ್ಪೆಕ್ಷನ್ ಅಂತ ಏನಂತ ಕರಿತೀರೋ ಆ ಇನ್ಸ್ಪೆಕ್ಷನ್ ಕೂಡ ನಿವಾರಣೆಯಾಗುತ್ತೆ. ಕಷಾಯ ಯಾವ ರೀತಿ ಮಾಡ್ಬೋದು ಅಂತಂದರೆ, ಒಂದಿಡೀ ಎಲೆ, ಕಾಂಡ, ಬೇರು ಯಾವುದಾದ್ರೂ ಆಗಿರ್ಬೋದು ತೊಗೊಂಬಂದು ಚೆನ್ನಾಗಿ ತೊಳೆದು 2 ಗ್ಲಾಸ್ನಷ್ಟು ನೀರನ್ನು ಹಾಕಿ 1 ಗ್ಲಾಸು ಇಳಿಯೋವರೆಗೆ ಚೆನ್ನಾಗಿ ಕುದಿಸಿ ಇದಕ್ಕೆ ಬೆಲ್ಲ ಆದರೂ ಸೇರಿಸಿ ನೀವು ಸೇವನೆ ಮಾಡ್ಬೋದು, ಅಥವಾ ಹಾಗೆ ಬೇಕಾದರೂ ಸೇವನೆ ಮಾಡ್ಬೋದು. ಇಲ್ಲಾಂದರೆ ಸ್ವಲ್ಪ ಉಗುರು ಬೆಚ್ಚಗಾದಮೇಲೆ 1-2 ಟೇಬಲ್ ಸ್ಪೂನ್ನಷ್ಟು ಜೇನುತುಪ್ಪವನ್ನು ಸೇರಿಸಿ ನೀವು ಕೂಡ ಸೇವನೆ ಮಾಡ್ಬೋದು. ಹಾಗೆಯೇ ಚರ್ಮದ ಕಾಯಿಲೆಗಳನ್ನು ಕೂಡ ನಿವಾರಣೆ ಮಾಡುತ್ತೆ ಈ ಕರಿ ಉತ್ರಾಣಿ ಗಿಡದ ಒಂದು ಎಲೆಗಳು. ಇದರ ಎಲೆಗಳನ್ನು ಅರೆದು ಚರ್ಮದ ಮೇಲಿನ ಗಾಯಗಳು, ತುರಿಕೆ, ಕಜ್ಜಿ ಅಥವಾ ಕೀಟ ಕಡಿದ ಜಾಗಕ್ಕೆ ಹಚ್ಚೋದ್ರಿಂದ ವಿಷದ ಅಂಶ ಕಡಿಮೆಯಾಗಿ ಬೇಗನೆ ಗುಣಮುಖರಾಗ್ತಾರೆ. ಕಾಮಕಸ್ತೂರಿ ಗಿಡವನ್ನು ಪ್ರತಿಯೊಬ್ಬರು ನೋಡೇ ಇರ್ತೀರಾ. ಸೇಮ್ ತುಳಸಿ ಗಿಡದ ಒಂದು ಸುವಾಸನೆ ಬರುತ್ತೆ. ಈ ಕಾಮಕಸ್ತೂರಿ ಬೀಜವನ್ನು ಸಬ್ಜಾ ಸೀಡ್ಸ್ ಅಂತ ಕೂಡ ಕರಿತೀವಿ. ಈ ಕಾಮಕಸ್ತೂರಿಯ ಒಂದು ಸಬ್ಜಾ ಸೀಡ್ಸು ಅತ್ಯುತ್ತಮ ಆಯುರ್ವೇದ ಗುಣಗಳನ್ನು ಹೊಂದಿರುವಂತಹ ಸೀಡ್ಸ್ ಇದು. ಇವು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ, ಹಾಗೆಯೇ ದೇಹದ ತೂಕವನ್ನು ಇಳಿಸಲು ಕೂಡ ಸಹಾಯ ಮಾಡುತ್ತೆ, ದೇಹಕ್ಕೆ ತಂಪನ್ನು ನೀಡುತ್ತೆ, ಹಾಗೆಯೇ ರಕ್ತದಲ್ಲಿರುವಂತಹ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಕೂಡ ನೆರವಾಗುತ್ತೆ. ಈ ಕಾಮಕಸ್ತೂರಿ ಗಿಡ ಹಾಗೆ ಬೀಜಗಳ ಒಂದು ಪ್ರಮುಖ ಔಷಧಿ ಗುಣಗಳನ್ನು ನೋಡೋದಾದರೆ, ಜೀರ್ಣಕ್ರಿಯೆಗೆ ರಾಮಬಾಣ. ಈ ಕಾಮಕಸ್ತೂರಿ ಗಿಡದ ಬೀಜಗಳು ನೈಸರ್ಗಿಕ ಲ್ಯಾಕ್ಸೇಟಿವ್ ಆಗಿ ಕೆಲಸ ಮಾಡುತ್ತೆ. ಇವು ಮಲಬದ್ಧತೆ, ಹೊಟ್ಟೆ ಉಬ್ಬರ ಹಾಗೆಯೇ ಆಸಿಡ್ ರಿಫ್ಲಕ್ಸನ್ನು ಕಡಿಮೆ ಮಾಡಿ ಜೀರ್ಣಕ್ರಿಯೆಯನ್ನು ಸುಗಮಗೊಳಿಸುತ್ತೆ. ಹಾಗೆಯೇ ದೇಹದ ತೂಕವನ್ನು ಕೂಡ ಇಳಿಕೆ ಮಾಡುತ್ತೆ. ಈ ಗಿಡದಲ್ಲಿರುವಂತಹ ಬೀಜಗಳು ಕರಗುವ ನಾರಿನಂಶವನ್ನು ಅಥವಾ ಫೈಬರ್ ಹೇರಳವಾಗಿರೋದ್ರಿಂದ ನೀರಿನಲ್ಲಿ ನೆನೆಸಿ ಕಾಮಕಸ್ತೂರಿ ಬೀಜಗಳನ್ನು ಸೇವನೆ ಮಾಡೋದ್ರಿಂದ ಹೊಟ್ಟೆ ತುಂಬಿದಂತಾಗಿ ಪದೇ ಪದೇ ಹಸಿವೆ ಆಗೋದನ್ನು ತಡೆಯುತ್ತೆ. ಹಾಗೆಯೇ ಈ ಕಾಮಕಸ್ತೂರಿ ಬೀಜಗಳು ದೇಹಕ್ಕೆ ತಂಪನ್ನು ಕೊಡುತ್ತೆ. ಬೇಸಿಗೆಯಲ್ಲಿ ಕಾಮಕಸ್ತೂರಿ ಬೀಜಗಳನ್ನು ನೆನೆಸಿ ಪಾನಕ ಅಥವಾ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತೆ. ಹಾಗೆಯೇ ರೋಗ ನಿರೋಧಕ ಶಕ್ತಿ ಕೂಡ ತುಂಬಾ ಇರೋದ್ರಿಂದ ಇವುಗಳಲ್ಲಿ ವಿಟಮಿನ್ ಎ, ಬಿ, ಇ ಹಾಗೆ ಕೆ ಜೊತೆಗೆ ಕ್ಯಾಲ್ಶಿಯಮ್ಮು, ಮೆಗ್ನೀಷಿಯಮ್ಮು ಹಾಗೆಯೇ ಕಬ್ಬಿಣ ಅಂಶ ಇರೋದ್ರಿಂದ ಇದು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ. ಹಾಗೆಯೇ ಮಧುಮೇಹವನ್ನು ನಿಯಂತ್ರಣ ಮಾಡುತ್ತೆ. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡಿ ಹಾಗೆಯೇ ಇನ್ಸುಲಿನ್ನು ಸೂಕ್ಷ್ಮತೆಯನ್ನು ಸುಧಾರಿಸುತ್ತೆ. ನೀವೇನು ಶುಗರ್ ಅಂತ ಕರಿತೀರಲ್ಲ ಆ ಒಂದು ಶುಗರ್ ಅಂಶವನ್ನು ಕಡಿಮೆ ಮಾಡುತ್ತೆ. ಹಾಗೆಯೇ ಉಸಿರಾಟದ ತೊಂದರೆ ಕೆಮ್ಮು, ನೆಗಡಿ, ಅಸ್ತಮ ಅಂತಹ ಒಂದು ತೊಂದರೆಗಳಿದ್ದಾಗ ಈ ಕಾಮಕಸ್ತೂರಿ ಎಲೆಗಳ ರಸ ಹಾಗೆಯೇ ಕಷಾಯ ಮಾಡಿ ಸೇವನೆ ಮಾಡೋದ್ರಿಂದ ಆ ಒಂದು ಅಸ್ತಮ, ನೆಗಡಿ, ಕೆಮ್ಮು ಆಗಿದ್ರೂ ಕೂಡ ವಾಸಿಯಾಗುತ್ತೆ. ಯಾವ ರೀತಿ ಒಂದು ಕಷಾಯ ಮಾಡ್ಬೋದು ಅಂತಂದರೆ, ಈ ಕಾಮಕಸ್ತೂರಿ ಗಿಡದ ಎಲೆಗಳನ್ನು ತೊಗೊಂಬಂದು ಚೆನ್ನಾಗಿ ತೊಳೆದು 2 ಗ್ಲಾಸ್ನಷ್ಟು ನೀರನ್ನು ಹಾಕಿ 1 ಗ್ಲಾಸ್ ಬರೋವರೆಗೆ ಚೆನ್ನಾಗಿ ಕುದಿಸಿ ಆ ನೀರಿಗೇ ಒಂದು ಸ್ವಲ್ಪ ಜೇನುತುಪ್ಪವನ್ನು ಮಿಶ್ರಣ ಮಾಡಿ, ಅಂದರೆ ನೀರು ಕಷಾಯ ಏನು ಮಾಡಿರ್ತೀರ ಆ ಕಷಾಯ ಆರಿದ ಮೇಲೆ 1-2 ಟೇಬಲ್ ಸ್ಪೂನಷ್ಟು ಜೇನುತುಪ್ಪವನ್ನು ಹಾಕಿ ಸೇವನೆ ಮಾಡ್ತಾ ಬಂದರೆ ನೆಗಡಿ, ಕೆಮ್ಮು, ಅಸ್ತಮ ಎಲ್ಲ ಕಡಿಮೆ ಆಗುತ್ತೆ. ಹಾಗೆಯೇ ಶುಗರ್ ಇರುವಂಥವರು ನೋಡಿ, ತಾಜಾ ಎಲೆಗಳನ್ನು ಸುಮಾರು ಒಂದು 4-5 ತಾಜಾ ಎಲೆಗಳನ್ನು ವಾರದಲ್ಲಿ ಒಂದ್ಸಲಿನೋ ಅಥವಾ ದಿನ ಬಿಟ್ಟು ದಿನನೋ ಸೇವನೆ ಮಾಡ್ತಾ ಬಂದರೆ ಈ ಒಂದು ಶುಗರು ಕೂಡ ಕಡಿಮೆ ಆಗುತ್ತೆ. ಇಲ್ಲಾಂದರೆ ಹಾಗೆ ಎಲೆಗಳು ತಿನ್ನೋಕ್ಕಾಗಲ್ಲ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಎಲೆಗಳನ್ನು ತೊಗೊಂಬಂದು 2 ಗ್ಲಾಸ್ ನೀರನ್ನು ಹಾಕಿ 1 ಗ್ಲಾಸ್ ಇಳಿಯೋವರೆಗೆ ಕಷಾಯ ಮಾಡಿ ವಾರದಲ್ಲಿ ಒಂದ್ಸಲಿ ಸೇವನೆ ಮಾಡ್ತಾ ಬಂದರೆ ಕಡಿಮೆ ಆಗುತ್ತೆ. ಜೇನುತುಪ್ಪ ಹಾಕ್ಕೊಳ್ಳೋದು ನಿಮ್ಮ ಒಂದು ಆಪ್ಷನ್ನು. ಈ ಬಿದಿರು ಪ್ರತಿಯೊಬ್ಬರಿಗೂ ಚಿರಪರಿಚಯ ಇರುವಂಥದ್ದು. ಈ ಬಿದಿರು ಕೇವಲ ಗೃಹೋಪಯೋಗಿ ವಸ್ತು ಮಾತ್ರ ಅಲ್ಲ, ಇದು ಅತ್ಯುತ್ತಮ ಔಷಧಿಯ ಒಂದು ಗುಣಗಳನ್ನು ಹೊಂದಿರುವ ನೈಸರ್ಗಿಕ ಔಷಧಿ. ಈ ಬಿದಿರಿನ ಎಲೆ, ಚಿಗುರು ಹಾಗೆಯೇ ಬೇರು, ಅಂಟಿನಂತಹ ರಸ ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ.
ಈ ಬಿದುರಿನ ಪ್ರಮುಖ ಔಷಧೀಯ ಗುಣಗಳನ್ನು ನೋಡೋಣ. ಮಧುಮೇಹ ಹಾಗೆಯೇ ಕೊಬ್ಬನ್ನು ನಿಯಂತ್ರಣದಲ್ಲಿಡುತ್ತೆ. ಈ ಬಿದುರಿನ ಕಾಂಡ ಹಾಗೂ ಚಿಗುರಿದ ಒಂದು ಎಲೆಗಳು ಸಕ್ಕರೆ ಕಾಯಿಲೆ ಹಾಗೂ ಕೊಬ್ಬಿನ ಅಂಶವನ್ನು ನಿಯಂತ್ರಿಸಲು ತುಂಬ ಸಹಕಾರಿ ಮಾಡುತ್ತೆ. ಅಷ್ಟೇ ಅಲ್ಲ, ಈ ಬಿದುರಿನಲ್ಲಿರುವ ಕಳಲೆಯು ರಕ್ತಶೋಧಕದಂತೆ ಕೆಲಸ ಮಾಡುತ್ತೆ. ಇದರಲ್ಲಿರುವ ಯಥೇಚ್ಛವಾದ ನಾರಿನ ಅಂಶವು ಕರುಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ನಿವಾರಿಸಿ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ. ಇತ್ತೀಚಿನ ಅಧ್ಯಯನಗಳ ಪ್ರಕಾರ ಬಿದುರಿನ ಚಿಗುರಿನಲ್ಲಿರುವ ಫಿನಾಲಿಕ್ ಅಂಶವು ಉತ್ಕರ್ಷಣ ನಿರೋಧಕವಾಗಿ ಕೆಲಸ ಮಾಡಿ ಕ್ಯಾನ್ಸರ್ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತೆ. ಅಂದರೆ ಈ ಬಿದಿರಲ್ಲಿ ತುಂಬಾ ಆ್ಯಂಟಿ ಆಕ್ಸಿಡೆಂಟ್ ಅಂಶ ಇರೋದ್ರಿಂದ ಕ್ಯಾನ್ಸರ್ ವಿರುದ್ಧ ಹೋರಾಟ ಮಾಡುತ್ತೆ. ಈ ಚರ್ಮದ ಸಮಸ್ಯೆಗಳಿಗೆ ಈ ಬಿದುರಿನ ಬೇರನ್ನು ಹರಿದು ಹಚ್ಚೋದ್ರಿಂದ ಚರ್ಮದ ತುರಿಕೆ ಹಾಗೆಯೇ ಕಲೆಗಳು ಕಡಿಮೆಯಾಗುತ್ತೆ. ಇದರ ಕಷಾಯ ಮಾಡಿ ಕುಡಿಯೋದ್ರಿಂದ ಮೂತ್ರದ ಉರಿ ಕೂಡ ಕಡಿಮೆಯಾಗುತ್ತೆ. ಆಯುರ್ವೇದದಲ್ಲಿ ಈ ಬಿದುರಿನ ಮರದಿಂದ ಜಿನುಗುವ ರಸಕ್ಕೆ ವಂಶಲೋಚನ ಅಂತ ಕರೀತಾರೆ. ಇದನ್ನು ತಾಲಿಸಾದಿ ಚೂರ್ಣ, ಸೀತೋಪಲಾದಿ ಚೂರ್ಣ ಮುಂತಾದ ಆಯುರ್ವೇದ ಔಷಧಿಗಳಲ್ಲಿ ಪ್ರಮುಖವಾಗಿ ಬಳಸಲಾಗುತ್ತೆ. ಹಾಗೆಯೇ ತಾಯಿ ಮತ್ತು ಮಗುವಿನ ಆರೋಗ್ಯವನ್ನು ಕೂಡ ಈ ಬಿದಿರು ಕಾಪಾಡುತ್ತೆ. ಈ ಬಿದುರಿನ ಚಿಗುರಿನ ಸೇವನೆಯು ಬಾಣಂತಿಯರಿಗೆ ಅತ್ಯಂತ ಲಾಭದಾಯಕವೆಂದು ಪರಿಗಣಿಸಲಾಗಿದೆ. ಹಾಗೆಯೇ ಈ ಬಿದುರಲ್ಲಿ ಒಂದು ಬಿದುರಿನ ಅಕ್ಕಿ ಬಿಡುತ್ತೆ, ಅಂದರೆ ಬ್ಯಾಂಬೋ ರೈಸ್ ಅಂತ ಕರೀತಾರೆ. ಈ ಬಿದುರಿನ ಅಕ್ಕಿ ಎಂಬುದು ಬಿದುರಿನ ಸಸ್ಯವು ತನ್ನ ಜೀವಿತಾವಧಿಯ ಕೊನೆಯಲ್ಲಿ ಹೂ ಬಿಡುವ ಬೀಜವಾಗಿದೆ. ಇದು ಅತ್ಯಂತ ಅಪರೂಪದ ಹಾಗೆಯೇ ಪೌಷ್ಟಿಕಾಂಶಯುಕ್ತ ಧಾನ್ಯವಾಗಿದ್ದು ಸಾಂಪ್ರದಾಯಿಕ ವೈದ್ಯಕೀಯ ಪದ್ಧತಿಗಳಲ್ಲಿ ಹಾಗೆಯೇ ಬುಡಕಟ್ಟು ಜನರು ಈ ಒಂದು ಬಿದುರಿನ ಅಕ್ಕಿಯನ್ನು ತುಂಬಾ ಬಳಸ್ತಾರೆ. ಈ ಬಿದುರಿನ ಅಕ್ಕಿಯ ಮುಖ್ಯ ವೈಶಿಷ್ಟ್ಯವನ್ನು ನೋಡೋದಾದರೆ ಈ ಒಂದು ಬಿದುರಿನ ಅಕ್ಕಿ ಅಪರೂಪದ ಧಾನ್ಯ. ಸದ್ಯಕ್ಕೇನು ಈ ಬಿದಿರಲ್ಲಿ ಅಕ್ಕಿ ಏನು ಬಿಟ್ಟಿಲ್ಲ. ಈ ಬಿದುರಿನ ಸಸ್ಯಗಳು ಸಾಮಾನ್ಯವಾಗಿ 40ರಿಂದ 60 ವರ್ಷಗಳಿಗೊಮ್ಮೆ ಮಾತ್ರ ಹೂ ಬಿಡುತ್ತೆ. ಹೂ ಬಿಟ್ಟ ನಂತರ ಬೀಜಗಳನ್ನು ಉತ್ಪಾದಿಸಿ ಬಿದುರಿನ ಸಸ್ಯಗಳು ಒಣಗಿ ಸಾಯುತ್ತವೆ. ಹಾಗೆಯೇ ಇದರ ಒಂದು ಬಣ್ಣ ರುಚಿಯನ್ನು ನೋಡೋದಾದರೆ ಈ ಅಕ್ಕಿಯು ನೋಡಲು ಸಣ್ಣ ಗೋಧಿ ಕಾಳುಗಳಂತೆ ಅಥವಾ ಹಸಿರು ಬ್ರೌನ್ ಬಣ್ಣದಲ್ಲಿರುತ್ತೆ. ಇದು ಬೇಯಿಸಿದಾಗ ಸ್ವಲ್ಪ ಜಿಗುಟಾಗಿ ಹಾಗೆಯೇ ಅಗಿಯಲು ಗಟ್ಟಿಯಾಗಿರುತ್ತೆ. ಈ ಬಿದುರಿನ ಅಕ್ಕಿಯ ಆರೋಗ್ಯ ಪ್ರಯೋಜನಗಳನ್ನು ನೋಡಿದಾಗ ಇದರ ಒಂದು ಗ್ಲೈಸಾಮಿಕ್ ಇಂಡೆಕ್ಸ್ ಸಾಮಾನ್ಯ ಅಕ್ಕಿಗಿಂತ ಕಡಿಮೆ ಇರೋದರಿಂದ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಿ ಈ ಮಧುಮೇಹವನ್ನು ನಿಯಂತ್ರಣದಲ್ಲಿಡುತ್ತೆ. ಹಾಗೆಯೇ ಈ ಬಿದುರಿನ ಅಕ್ಕಿಯಲ್ಲಿರುವಂಥ ಹೆಚ್ಚಿನ ಕ್ಯಾಲ್ಶಿಯಮ್ಮು, ರಂಜಕದ ಅಂಶ ಮೂಳೆಗಳನ್ನು ಬಲಪಡಿಸುತ್ತೆ. ಹಾಗೆಯೇ ಕೀಲು ನೋವು, ಸಂಧಿವಾತ ಇವೆಲ್ಲ ನಿವಾರಣೆ ಮಾಡುತ್ತೆ. ಹಾಗೆಯೇ ಈ ಒಂದು ಬಿದುರಿನ ಒಂದು ಅಕ್ಕಿಯಲ್ಲಿ ಸಾಮಾನ್ಯ ಅಕ್ಕಿಗಿಂತ ಹೆಚ್ಚು ಪ್ರೋಟೀನ್ ಹೊಂದಿದ್ದು ಸ್ನಾಯುಗಳ ಬೆಳವಣಿಗೆಗೆ ಹಾಗೆಯೇ ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಕೂಡ ಉತ್ತಮವಾಗಿದೆ. ಬಿದುರಿನ ಚಿಕ್ಕ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಪ್ಪದೇ ತಿಳಿಸಿ. ಇನ್ನಷ್ಟು ಅಪ್ಡೇಟ್ಗಾಗಿ ಹಳ್ಳಿ ಮನೆ ಔಷಧಿ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ಹಾಗೆಯೇ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಿ. ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳು.